ಹಾಯ್ ಹಲೋ ನಮಸ್ಕಾರ ಅಸ್ಸಲಾಂ ವಲೈಕುಮ್ ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ 30 ಅಡಿ ಅಗಲ 40 ಅಡಿ ಉದ್ದ 3BHK ಪೋರ್ಷನ್ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಇದು ಈಸ್ಟ್ ಸೈಡು, ವೆಸ್ಟ್, ನಾರ್ತ್, ಸೌತ್. ಇದು ಬಂದ್ಬಿಟ್ಟು ಹಿಂಗೆ 40 ಅಡಿ ಇದೆ. ರೋಡ್ ಸೈಡ್ ಬಂದ್ಬಿಟ್ಟು 30 ಅಡಿ ಇದೆ. ಇದು ನಾರ್ತ್ ಸೈಡ್ ರೋಡ್. ಇದು ನಂದಿ ಬಾಗಿಲುದು ನಾರ್ತ್ ಸೈಡ್. ಇದರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಇದೆ ಸೇಮ್ ಸೈಟ್ 1BHKನು ಅಪ್ಲೋಡ್ ಮಾಡಿದ್ದೀನಿ, 2BHKನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಇದು 3BHK 30-40 ತ್ರಿಬಲ್ ಬೆಡ್ರೂಮ್ ಪೋರ್ಷನ್ ವಿತ್ ಅಟ್ಯಾಚ್ ಬಾತ್ರೂಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ, ಇದು ಕಾರ್ ಪಾರ್ಕಿಂಗ್, ಇದು ಲಿವಿಂಗ್, ಇದು ಕಿಚನ್. ಆಮೇಲೆ ಈ ಬೆಡ್ರೂಮ್ಗೆ, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಇದು ಬೆಡ್ರೂಮ್ ನಂಬರ್ 2, ಬೆಡ್ರೂಮ್ ನಂಬರ್ 3. ಇದಕ್ಕೆ 2 ಅಟ್ಯಾಚ್ ಬಾತ್ರೂಮ್. ಇದರದ್ದು ಮೆಜರ್ಮೆಂಟ್ ಹೇಳ್ತೀನಿ ಇವಾಗ. ಇದು ಮಾಸ್ಟರ್ ಬೆಡ್ರೂಮ್ ಮೆಜರ್ಮೆಂಟ್ ಬಂದು 9.5 ಅಡಿಗೆ 13 ಅಡಿ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 5 ಅಡಿ 8 ಇಂಚಿಗೆ 5 ಅಡಿ 8 ಇಂಚ್. ಈ ಮಾಸ್ಟರ್ ಬೆಡ್ರೂಮ್ಗೆ ಇದು ಎಂಟ್ರೆನ್ಸ್. ಇವಾಗ ಈ 2 ಬೆಡ್ರೂಮ್ಗೆ ಸೆಂಟ್ರಲ್ಲಿ 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಪ್ಲಾನ್ ಮಾಡಿದ್ದೀನಿ. ಸೆಕೆಂಡ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 9 ಅಡಿ 5 ಇಂಚಿಗೆ 13 ಅಡಿ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದು ಈ ತರ, ಇಲ್ಲಿ ಎಂಟ್ರೆನ್ಸ್. ಇದ್ರದ್ದು ಮೆಜರ್ಮೆಂಟ್ ಬಂದು 3 ಅಡಿ 8 ಇಂಚು ಅಗಲ, 6 ಅಡಿ 4 ಇಂಚು ಉದ್ದ. ಈ ಥರ್ಡ್ ಬೆಡ್ರೂಮ್ ಮೆಜರ್ಮೆಂಟ್ ಬಂದು 9 ಅಡಿ 3 ಇಂಚ್ ಅಗಲ, 13 ಅಡಿ ಉದ್ದ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದು ಎಂಟ್ರೆನ್ಸ್ ಬಂದು ಇದು. ಇಲ್ಲಿ ಬಂದ್ಬಿಟ್ಟು 3 ಅಡಿ 8 ಇಂಚಿಗೆ 6 ಅಡಿ 4 ಇಂಚು. ಮತ್ತೆ ಇನ್ನೊಂದು ಬಾತ್ರೂಮ್ ಔಟ್ಸೈಡ್ ಸ್ಟೇರ್ ಕೇಸ್ ಕೆಳಗಡೆ ಪ್ಲಾನ್ ಮಾಡಿದ್ದೀನಿ. ಇದು ಕಾಮನ್ ಬಾತ್ರೂಮ್, ಸರಿನಾ? ಇವಾಗ ಕಿಚನ್ ಮೆಜರ್ಮೆಂಟ್ ಹೇಳ್ತೀನಿ. ಕಿಚನ್ ಸೈಜ್ ಬಂದ್ಬಿಟ್ಟು 7.5 ಅಡಿ ಅಗಲ, 9.5 ಅಡಿ ಉದ್ದ. ಆಮೇಲೆ ಇದು ಲಿವಿಂಗ್ ಏರಿಯಾ ಸೈಜ್ ಬಂದ್ಬಿಟ್ಟು 12.5 ಅಡಿ ಅಗಲ, 18.5 ಅಡಿ ಉದ್ದ. ಇದು 100% ವಾಸ್ತು ಪ್ರಕಾರ ಪ್ಲಾನ್ ಇದು ನೋಡಿ. ಇವಾಗ ಈ ಸೈಡ್ 13 ಅಡಿ ಅಗಲ, ಬೆಡ್ರೂಮ್ ವಿಡ್ತ್ ನೋಡಿ 13 ಅಡಿ ಅಗಲ, ಲಿವಿಂಗ್ ವಿಡ್ತ್ ನೋಡಿ 12.5 ಅಗಲ, ಸರಿನಾ? ಇದು ಕಾರ್ ಪಾರ್ಕಿಂಗ್ ನೋಡಿ. ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 14 ಅಡಿ 8 ಇಂಚ್ ಅಗಲ, 12 ಅಡಿ ಉದ್ದ. ಆಮೇಲೆ ಕಾರ್ ಪಾರ್ಕಿಂಗ್ ಪಕ್ಕದಲ್ಲಿ ಇಲ್ಲಿ ಸ್ಟೇರ್ ಕೇಸ್, ಸರಿನಾ? ಇವಾಗ 3 ಕಡೆ ವಿಂಡೋಸ್ಗೆ ಜಾಗ ಬಿಟ್ಟಿದ್ದೀವಿ. ಯಾವಾಗಲೂ ಸಿಟಿಯಲ್ಲಿ ಎಲ್ಲರೂ ಬೇರೆಯವರೆಲ್ಲ ಪ್ಲಾನ್ ಹಾಕ್ತಾರೆ, 30-40 ಇದ್ರೆ 30-40ಗೆ ಪ್ಲಾನ್ ಹಾಕ್ತಾವ್ರೆ. ಆಕ್ಚುಲಿ ಸೆಟ್ ಬ್ಯಾಕ್ ಒಂದು ಜಾಗ ಮೈನಸ್ ಮಾಡಬೇಕು. ಕೆಲವು ಜನ ಹೊಸ ಟ್ರೈನಿಂಗ್ ಇಂಜಿನಿಯರ್ಗಳೆಲ್ಲ ಬಂದ್ಬಿಟ್ಟು 30 ಅಡಿಗೆ 40 ಅಡಿ ಇದ್ರೆ 30 ಅಡಿಗೆ 40 ಅಡಿನೇ ಪ್ಲಾನ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತವ್ರೆ. ಅದು ಕರೆಕ್ಟ್ ಅಲ್ಲ. ನಾವು ಸೆಟ್ ಬ್ಯಾಕ್ ಒಂದು ಜಾಗ ಬಿಟ್ಟಿದ ಮೇಲೆ ಎಷ್ಟಿದೆಯೋ ಅದ್ರ ಪ್ರಕಾರ ಪ್ಲಾನ್ ಹಾಕಿದ್ರೆ ಎಲ್ಲರಿಗೆ ಉಪಯೋಗ ಆಗತ್ತೆ ಅನ್ನೋಂತ ನನ್ನ ಮಾತು, ಸರಿನಾ? ಇವಾಗ ನೋಡಿ, 3 ಕಡೆನು ವೆಸ್ಟ್ ಸೈಡ್, ಈಸ್ಟ್ ಸೈಡ್, ಸೌತ್ ಸೈಡ್ 1.5 ಅಡಿ ಜಾಗ ಬಿಟ್ಟಿದ್ದೀನಿ. ಈ ಕಡೆ 1.5 ಅಡಿ ಅಗಲ, ಈ ಕಡೆನು 1.5 ಅಡಿ ಅಗಲ, ಈ ಕಡೆನು 1.5 ಅಡಿ ಅಗಲ. ನೋಡಿ, ಈ ಕಡೆ 3 ಬೆಡ್ರೂಮ್ ಇದೆ. 3 ಬೆಡ್ರೂಮ್ಗೆ ವಿಂಡೋಸ್ ಬೇಕಲ್ವಾ, ಅದಕ್ಕೆ ಜಾಗ ಬಿಟ್ಟಿರೋದು. ಮಾಸ್ಟರ್ ಬೆಡ್ರೂಮ್ಗೆ 2 ಕಡೆ ವಿಂಡೋ, ಸೆಕೆಂಡ್ ಬೆಡ್ರೂಮ್ಗೆ 1 ಕಡೆ. ಈ ಥರ್ಡ್ ಬೆಡ್ರೂಮ್ಗೆ ಬೇಕಾದ್ರೆ 2 ಕಡೆನೂ ವಿಂಡೋ ಮಾಡ್ಬೋದು. ನಾನು ಇಲ್ಲಿ ಈ ಏರಿಯಾದಲ್ಲಿ ಬೇಕಾದ್ರೆ ಒಂದು ವಿಂಡೋ ಪ್ರೊವೈಡ್ ಮಾಡ್ಬೋದು, ಸರಿನಾ? ಇವಾಗ ನೋಡಿ, ಮಾಸ್ಟರ್ ಬೆಡ್ರೂಮ್ ವಿಂಡೋ ಸೈಜ್ ಬಂದ್ಬಿಟ್ಟು 4.5 ಅಡಿ ಹೈಟು, 3 ಅಡಿ ಅಗಲ ಒಂದು ವಿಂಡೋ. ಈ ಸೈಡ್ ಬಂದ್ಬಿಟ್ಟು 4.5 ಅಡಿ ಹೈಟು, 5 ಅಡಿ ಅಗಲ. ಸೆಕೆಂಡ್ ಬೆಡ್ರೂಮ್ ವಿಂಡೋ ಬಂದ್ಬಿಟ್ಟು ಹೈಟ್ ಯಾವಾಗಲೂ 4.5 ಅಡಿಗನ್ನ ಕಮ್ಮಿ ಇರಬಾರ್ದು. ಕೆಲವು ಜನ 4 ಅಡಿ ಇಲ್ಲ 3.25 ಅಡಿ ಇರ್ತಾರೆ. ಅದು ಹೈಟು ಬಿಲ್ಡಿಂಗ್ ಅಷ್ಟೊಂದು ಲುಕ್ ಬರೋದಿಲ್ಲ, ಸರಿನಾ? ಈ ಥರ್ಡ್ ಬೆಡ್ರೂಮ್ಗೂ 4.5 ಅಡಿ ಹೈಟು, 4 ಅಡಿ ಅಗಲ. ಅಗಲ ಸ್ವಲ್ಪ ಸೈಜ್, ರೂಮ್ ಸೈಜ್ ಪ್ರಕಾರ ಕಮ್ಮಿ ಮಾಡ್ಕೋಬಹುದು, ಹೈಟ್ ಮಾತ್ರ ಕಮ್ಮಿ ಮಾಡಬಾರ್ದು. ಬೇಕಂದ್ರೆ ಇಲ್ಲಿನೂ ಒಂದು ವಿಂಡೋ ಪ್ರೊವೈಡ್ ಮಾಡ್ಬೋದು. ಇಲ್ಲಿ ವಿಂಡೋ ಬೇಕಂದ್ರೆ 4.5 ಅಡಿ ಹೈಟು, 5 ಅಡಿ ಅಗಲ ಕೊಡ್ಬೋದು. ಯಾಕಂದ್ರೆ ನಮ್ಗೆ ರೂಮ್ ಸೈಜ್ ಬಂದ್ಬಿಟ್ಟು 13 ಅಡಿ ಅಗಲ ಇದೆ.
ಉದ್ದ ಬಂದ್ಬಿಟ್ಟು ಕಮ್ಮಿ ಇದೆ, ಅಗಲ ಜಾಸ್ತಿ ಇದೆ. ಈ ಕಡೆ 5 ಅಡಿ ಅಗಲದ ವಿಂಡೋ ಕೊಡ್ಬೋದು, ಸರಿನಾ. ಇವಾಗ ಬಾತ್ರೂಮ್ದು ವಿಂಡೋಸ್ ನೋಡಿ, 1.5 ಅಡಿ ಹೈಟ್, 2 ಅಡಿ ಅಗಲ. ಇದೇ ತರ ಈ ಬಾತ್ರೂಮ್ಗೂ ಇದ್ರ ಬಾತ್ರೂಮ್ ಅಟ್ಟ ಮೇಲಿಂದನೇ ವೆಂಟಿಲೇಷನ್ ಬರುತ್ತೆ. ಆಮೇಲೆ ಈ ಬಾತ್ರೂಮ್ಗೆ ವಿಂಡೋ ಬಂದ್ಬಿಟ್ಟು 1.5 ಅಡಿ ಅಗಲ, 2 ಅಡಿ ಹೈಟ್. ಕಿಚನ್ ವಿಂಡೋ ನೋಡಿ, ಇದು ಕಿಚನ್ ನೋಡಿ, ಈ ಕಡೆ ಔಟ್ ಸೈಡ್ಗೆ ಒಂದು ಡೋರ್ ಪ್ರೊವೈಡ್ ಮಾಡಿದ್ದೀನಿ. ಇಲ್ಲಿ ಬೇಕಂದ್ರೆ ಡೋರ್ ಕಮ್ ವಿಂಡೋ ಮಾಡ್ಕೋಬಹುದು, ಒಂದು ಡೋರ್ಗೆ ಅಟ್ಯಾಚ್ ವಿಂಡೋನು ಮಾಡ್ಕೊಬಹುದು. ಇದು ಸಪರೇಟ್ ವಿಂಡೋ ಈಸ್ಟ್ ಸೈಡ್. ಸ್ಟವ್ ಇಲ್ಲೇ ಬರುತ್ತೆ, ಈ ಸ್ಟವ್ ಏರಿಯಾ. ಕಿಚನ್ ವಿಂಡೋ ಸೈಜ್ ಬಂದ್ಬಿಟ್ಟು 3 ಅಡಿ ಹೈಟು, 5 ಅಡಿ ಅಗಲ. ಈ ಲಿವಿಂಗ್ 2 ಕಡೆ ಇದೆ ನೋಡಿ, ಇದು 18 ಅಡಿ ಅಗಲ ಇದ್ದಿದ್ದರಿಂದ ನಾನು 6 ಅಡಿ ಅಗಲ ವಿಂಡೋ ಇಟ್ಟಿದ್ದೀನಿ, 4.5 ಹೈಟು. ಇದು ಬಂದ್ಬಿಟ್ಟು 4.5 ಹೈಟಿಗೆ 5 ಅಡಿ. ಈ 2 ಬಂದ್ಬಿಟ್ಟು ಲಿವಿಂಗ್, ಸರಿನಾ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮಗೂ ಏನನ್ನ ಡೌಟ್ ಇದ್ರೇನು ಮತ್ತೆ ನಿಮಗೂ ಪ್ಲಾನ್ ಬೇಕಂದ್ರೇನು, ನಿಮ್ಮ ಸೈಟ್ ಏರಿಯಾ ಎಷ್ಟು, ಯಾವ ಸೈಡ್ ರೋಡ್ ಇದೆ, ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಪ್ರತಿಯೊಂಥರ ಪ್ಲಾನ್ ಡೀಟೇಲ್ಸ್ ನಾನು ಹಾಕ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದು 100% ವಾಸ್ತು, ಸರಿನಾ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.